Hello all, welcome to Creative IAS Academy. This is Lohit Kumar R here. ಪ್ರಚಲಿತ ಘಟನೆಗಳು 2024 ವಿಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಕೂಡ ಪ್ರಚಲಿತ ಘಟನೆಗಳು ವಿಭಾಗ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಗೇನ್ ಕ್ರಿಯೇಟಿವ್ IAS ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ 4000 ಚಂದಾದಾರರು ಅಂದರೆ 4K ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನೋಡಿ, ಕಾಮೆಂಟ್ ಸೆಕ್ಷನಲ್ಲಿ ಸುಮಾರು ಹುಡುಗರು ಕನ್ನಡದಲ್ಲಿ ಸ್ಲೈಡ್ಸ್ಗಳನ್ನು ಹಾಕಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಕನ್ನಡದಲ್ಲಿ ಹೇಳಿ ಅಂತೇಳಿ ಮೆಸೇಜನ್ನು ಮಾಡ್ತಾಯಿದ್ದಾರೆ, ಕಾಮೆಂಟನ್ನು ಮಾಡ್ತಾಯಿದ್ದಾರೆ. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಕೂಡ ಇಂಟಿಗ್ರೇಟೆಡ್ ಆಗಿ ತಾವು ಓದಬೇಕಾಗುತ್ತೆ. ಕಾರಣ ಏನು ಅಂದರೆ, ಇತ್ತೀಚೆಗೆ ನಡೆದಿರ್ತಕ್ಕಂತಹ KS ಎಕ್ಸಾಮನ್ನು ತಾವು ಗಮನಿಸ್ಬೋದಾಗುತ್ತೆ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಅವರು ಟ್ರಾನ್ಸ್ಲೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಮಾಣದ ತೊಂದರೆಯನ್ನು, ತೊಡಕುಗಳನ್ನು, ತಪ್ಪಾಗಿರ್ತಕ್ಕಂತಹ ಟೈಪಿಂಗನ್ನು ಮಾಡಿದ್ದಾರೆ. ಸೊ ತಪ್ಪಾಗಿರ್ತಕ್ಕಂಥ ಟ್ರಾನ್ಸ್ಲೇಷನನ್ನು ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ಯಶಸ್ಸು ಬೇಕು ಅಂತೇಳಿ ಯಾರಿಗೆ ಅನಿಸ್ತಿರೋ ಅವರು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡೂ ಭಾಷೆಯಲ್ಲೂ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಕರೆಂಟ್ ಅಫೇರ್ಸ್ ಸೆಕ್ಷನ್ ಒಂದು ಮಾತ್ರ ಅಲ್ಲ, ಎಲ್ಲದನ್ನೂ ಕೂಡ ನೀವು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಕೂಡ ಇಂಟಿಗ್ರೇಟೆಡ್ ಆಗಿ ಓದಬೇಕಾಗುತ್ತೆ. ಯಾಕೆಂದರೆ ಮುಂದೆ ಬರ್ತಕ್ಕಂತಹ ಎಲ್ಲ ಎಕ್ಸಾಮ್ಸ್ಗಳು ತುಂಬ ಡೈನಮಿಕ್ ಆಗಿದ್ದಾವೆ. ಇತ್ತೀಚೆಗೆ ಮಾಡಿರ್ತಕ್ಕಂಥ KE ಎಕ್ಸಾಮೇ ಆಗಿರ್ಬೋದು, ತುಂಬ ಡೈನಮಿಕ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಮುಂದೆ ಬರ್ತಕ್ಕಂಥ PDO ಎಕ್ಸಾಮ್ ಆಗಿರ್ಬೋದು, ಜೊತೆಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಗಿರ್ಬೋದು, ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮು ಆಗಿರ್ಬೋದು, ಡೈನಮಿಕ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿರ್ತವೆ. ಆದುದರಿಂದ ಇಂಗ್ಲೀಷನ್ನು ಕಲಿಯಲೇಬೇಕಾಗುತ್ತೆ. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಎಕಾನಮಿ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸನ್ನು ನಾವು ನೋಡ್ಕೊಳ್ತಾ ಹೋಗೋಣ. ನೋಡಿ, WPI ಇನ್ಫ್ಲೇಷನ್ ಅಂತೇಳಿದೆ. ಅಂದರೆ ಭಾರತದಲ್ಲಿ ಟೋಟಲ್ WPI ಅಂತಕ್ಕಂಥದ್ದು ಇನ್ಫ್ಲೇಷನನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಇನ್ಫ್ಲೇಷನನ್ನು ಕಂಡುಹಿಡಿಯೋದಕ್ಕೆ ನಾವು ತಯಾರು ಮಾಡಿರ್ತಕ್ಕಂಥ ಒಂದು ಟೂಲ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಬಟ್ ಊರ್ಜಿತ್ ಪಟೇಲ್ ಅವರ ಕಮಿಟಿಯ ಮುಖಾಂತರವಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಶಿಫಾರಸ್ಸಿನ ಮುಖಾಂತರವಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಮುಖಾಂತರವಾಗಿ ನಾವೇನು ಮಾಡ್ತಿದ್ದೀವಿ, ಇವಾಗ ಇನ್ಫ್ಲೇಷನನ್ನು ಐಡೆಂಟಿಫೈ ಮಾಡ್ತಿದ್ವಿ. ಇದು ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್. ಓಕೆ, ಬಟ್ ಇಲ್ಲಿ ನಾವು WPIಯನ್ನು ಬಳಸ್ಕೊಳ್ತಾ ಇದ್ದೀವಿ, ರೈಟ್? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬೇರೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬೇರೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಕನ್ನಡದಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತೇಳಿ ಕರಿತೀವಿ, ರೈಟ್? ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನ ಪರವಾಗಿ ಅಂದರೆ ಭಾರತದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಏನು ಕಳೆದ 4 ತಿಂಗಳಿಂದ 1.31% ಗೆ ಇಳಿಕೆ ಆಗಿರ್ತಕ್ಕಂಥದ್ದು, ಅದು ಕೂಡ ಆಗಸ್ಟ್ ತಿಂಗಳಲ್ಲಿ. ಸೊ ಇದು ಜುಲೈ ತಿಂಗಳಲ್ಲಿ 2.4%ದಷ್ಟಿತ್ತು ಅಂತೇಳಿ ನಾವು ನೋಡ್ಬೋದಾಗುತ್ತೆ ಈ ಒಂದು ಆರ್ಟಿಕಲಲ್ಲಿ. ಸೊ ಇಲ್ಲಿ ಮುಖ್ಯವಾಗಿ ನಾವು ಇನ್ಫ್ಲೇಷನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಯಾವಾಗಲೂ ಕೂಡ ಒಂದು ಆರ್ಥಿಕತೆಗೆ ಮೈಲ್ಡ್ ಆಗಿರ್ತಕ್ಕಂಥ ಇನ್ಫ್ಲೇಷನ್ ಇರಬೇಕು. ಇಟ್ ಈಸ್ ವೆರಿ ವೆರಿ ನೆಸೆಸರಿ. ಫಾರ್ ಎಕ್ಸಾಂಪಲ್, ಇನ್ಫ್ಲೇಷನ್ ಇಲ್ಲದೇ ನಾವು ಡಿಫ್ಲೇಷನ್ ಇದೆ ಅಂತ ಅಂದ್ಕೊಳ್ಳಿ, ತುಂಬ ಡೇಂಜರಸ್. ಅದೇ ರೀತಿಯಾಗಿ ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಹೈಪರ್ ಇನ್ಫ್ಲೇಷನ್ ಇದೆ ಅಂದ್ಕೊಳ್ಳಿ, ಅದು ಕೂಡ ಡೇಂಜರಸ್. ಬಟ್ ಇನ್ಫ್ಲೇಷನ್, ಮೈಲ್ಡ್ ಇನ್ಫ್ಲೇಷನ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದಾದ ನಂತರದಲ್ಲಿ ಒಂದು ಕರ್ವ್ ಬರುತ್ತೆ, ಅದನ್ನು ಫಿಲಿಪ್ ಕರ್ವ್ ಅಂತೇಳಿ ಕರಿತೀವಿ. ಓಕೆ, ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ಫಿಲಿಪ್ ಕರ್ವ್ ಅಂದರೆ ಏನು, ಅದರ ಬಗ್ಗೆ ಮಾಹಿತಿಯನ್ನು ತಾವು ಕಾಮೆಂಟ್ ಸೆಕ್ಷನಲ್ಲಿ ತೋರಿಸ್ಬೇಕು. ಈ ಹಿಂದೆ ಕೆಲವೊಂದು ಕ್ಲಾಸಸ್ಗಳಲ್ಲಿ ನಾವು ಇನ್ಫ್ಲೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ಥರ ಡಿಫ್ಲೇಷನ್ ಅಂದರೆ ಏನು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದು ಅತಿ ಪ್ರಸರಣ ಆದರೆ ಇದನ್ನು ನಾವೇನಂತ ಕರಿತೀವಿ, ಅನಪ್ರಸರಣ ಅಂತೇಳಿ ಕರಿತೀವಿ. ಹಾಗಾದರೆ ಏನಿದು ಅನಪ್ರಸರಣ ಅಂದರೆ, ಫಾರ್ ಎಕ್ಸಾಂಪಲ್ಲು ಈ ಹಿಂದೆ ನಾವು ಹಣದುಬ್ಬರದ ಬಗ್ಗೆ ಮಾತನಾಡ್ಕೊಂಡ್ವಿ. ಫಾರ್ ಎಕ್ಸಾಂಪಲ್ 2024ರಲ್ಲಿ ಒಂದು ಲೇಸಿನ ಬೆಲೆ 5 ರೂಪಾಯಿ ಇದೆ ಅಂದ್ಕೊಳ್ಳಿ. ಅದೇ ಲೇಸಿನ ಬೆಲೆ 2025ರಲ್ಲಿ ಎಷ್ಟು ರೂಪಾಯಿ ಆಯಿತು? 10 ರೂಪೀಸ್ ಆಯಿತು. ಅಂದರೆ ಎಷ್ಟು ಬದಲಾವಣೆ ಆಯಿತು, ಎಷ್ಟು ಇನ್ಕ್ರೀಸ್ ಆಯಿತು ಅಂತ ನೋಡ್ಕೊಂಡಾಗ, ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಮೌಲ್ಯ ಎಷ್ಟು ಅಂತ ನೋಡ್ಕೊಂಡಾಗ 5 ರೂಪೀಸ್, ಕರೆಕ್ಟ್? ಸೊ ನೋಡಿ, ಆ ಪ್ರಾಡಕ್ಟ್ ಒಂದೇ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಒಂದು ಲೇಸ್ ಪ್ಯಾಕೆಟೇ ನಮಗೆ ಬರ್ತಾ ಇದೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಲೇಸ್ ಪ್ರಾಡಕ್ಟಿನಲ್ಲಿ ಹೆಚ್ಚುವರಿ ಇಲ್ಲ, ಅಂದರೆ ಹೆಚ್ಚಳ ಇಲ್ಲ, ಬಟ್ ಅದರ ಪ್ರೈಸ್ನಲ್ಲಿ ಮಾತ್ರ ಹೆಚ್ಚಳ ಆಗ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಿಚುಯೇಷನನ್ನು ನಾವು ಇನ್ಫ್ಲೇಷನ್ ಅಂತೇಳಿ ಕರೆದೀವಿ ಅಂತ ಈ ಹಿಂದೆ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಇಲ್ಲಿ ಡಿಫ್ಲೇಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರೋಸೆಸ್ಸನ್ನು ಉಲ್ಟಾ ಮಾಡಿದ್ರೆ ನಮಗೆ ಡಿಫ್ಲೇಷನ್ ಸಿಗ್ತಾ ಆಗುತ್ತೆ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಒಂದು ಲೇಸ್ ಅಂತಕ್ಕಂಥ ಒಂದು ಪ್ಯಾಕೆಟನ್ನು 2024ರಲ್ಲಿ ನಾನು 10 ರೂಪಾಯಿಗೆ ಕೊಂಡೆ. ಅದರಲ್ಲಿ ಒಂದು ಲೇಸ್ ಪ್ಯಾಕೆಟ್ ಮಾತ್ರ ಬಂತು 2024ರಲ್ಲಿ. ಅದೇ 2025ರಲ್ಲಿ ಅದೇ ಲೇಸ್ ಪ್ಯಾಕೆಟನ್ನು
ನಾನು 5 ರೂಪಾಯಿಗೆ ಕೊಳ್ತಾ ಇದ್ದೀನಿ, ರೈಟ್. 5 ರೂಪಾಯಿ, ಅದೇ 10 ರೂಪಾಯಿಗೆ ನಾನು ಕೊಳ್ತಾ ಇದ್ದೀನಿ ಅಂತ 10 ರೂಪಾಯಿನೇ ತೆಗೆದುಕೊಳ್ಳೋಣ, 5 ರೂಪಾಯಿ ಬೇಡ ಇಲ್ಲಿ. 10 ರೂಪಾಯಿಗೆ ತೆಗೆದುಕೊಳ್ತಾ ಇದ್ದೀನಿ, ಬಟ್ 1 ಲೇಸ್ ಪ್ಯಾಕೆಟ್ ಬರ್ತಾ ಇಲ್ಲ, ಬದಲಾಗಿ 2 ಲೇಸ್ ಪ್ಯಾಕೆಟ್ಸ್ಗಳು ಬರ್ತಾ ಇದ್ದಾವೆ. ಸೊ ಇಲ್ಲಿ ಏನಾಗ್ತಾ ಹೋಯಿತು, ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಯಿತು, ವಸ್ತುವಿನ ಮೌಲ್ಯ ಹೆಚ್ಚಾಗ್ತಾ ಹೋಯಿತು. ಈ ರೀತಿಯಾಗಿರ್ತಕ್ಕಂಥ ವಿದ್ಯಮಾನವನ್ನು ನಾವೇನಂತ ಕರಿತೀವಿ, ಡಿಫ್ಲೇಷನ್ ಅಂತ ಕರಿತೀವಿ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಹಣಪ್ರಸರಣ ಅಂತ ಕರಿತೀವಿ ಕನ್ನಡದಲ್ಲಿ. ಕ್ಲಾರಿಫಿಕೇಷನಿಗೋಸ್ಕರ ಒಂದು ಡಯಾಗ್ರಾಮನ್ನು ಕೂಡ ಇಲ್ಲಿ ಹಾಕಿದ್ದೇವೆ. WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದರೆ ಫಾರ್ಮಲ್ಲಿ, ಅಂದರೆ ಕೃಷಿ ಉತ್ಪನ್ನಗಳನ್ನು ಇರ್ತಕ್ಕಂಥ ಒಂದು ಫಾರ್ಮ್ನ ಮುಖಾಂತರವಾಗಿ ಹೋಲ್ಸೇಲ್ ಡಿಪ್ಲಾಯ್ಮೆಂಟನ್ನು ಮಾಡುವುದರ ಮುಖಾಂತರವಾಗಿ ರೀಟೇಲ್ ಶಾಪ್ಗಳಿಗೆ ಕನ್ಸ್ಯೂಮರ್ ಗೂಡ್ಸ್ಗಳು ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಗ್ತವೆ ಅನ್ನೋದನ್ನು ನೋಡ್ಕೊಳ್ತಾ ಹೋಗೋಣ. ನಂತರದಲ್ಲಿ ಕನ್ಸ್ಯೂಮರ್ಸ್ಗಳಿಗೆ ಯಾವ ರೀತಿಯಾಗಿ CPIನ ಮುಖಾಂತರವಾಗಿ ಹೋಗ್ತದೆ ಅನ್ನೋದು ತಾವು ಗಮನಿಸಬೇಕಾಗತ್ತೆ. ಹಾಗಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಅದೇ ರೀತಿಯಾಗಿ ಇನ್ನೊಂದು ಸಂಸ್ಥೆ ಬರುತ್ತೆ, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತೇಳಿ ಕರಿತೇವೆ. ಸೊ ಈ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಇದೆಯಲ್ಲ, ಇದು ಒಂದು ರೀತಿಯಾಗಿರ್ತಕ್ಕಂತಹ ಡಿಪಾರ್ಟ್ಮೆಂಟ್ ರೀತಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದುವರೆದಂತೆ ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನ ಬಗ್ಗೆ ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ. ಏನು ಹೇಳ್ತಿದ್ದಾರೆ ನೋಡಿ, ಇದು ಒಂದು ರೀತಿಯಾಗಿರ್ತಕ್ಕಂಥ ಮೆಜರ್ಮೆಂಟ್ ಮಾಡ್ತಕ್ಕಂಥ ಒಂದು ಇಂಡೆಕ್ಸು. ಏನನ್ನು ಮೆಜರ್ಮೆಂಟ್ ಮಾಡುತ್ತೆ, ಗೂಡ್ಸ್ ಪ್ರೈಸಸ್ಗಳನ್ನು, ಅಂದರೆ ಸರಕು ಮತ್ತು ಸೇವೆಗಳಲ್ಲಿ ಹೆಚ್ಚಳವಾಗಿರ್ತಕ್ಕಂತಹ ಬೆಲೆಯನ್ನು ಏನು ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ನಂತರದಲ್ಲಿ ಹೋಲ್ಸೇಲ್ ಬಿಸ್ನೆಸ್ಗಳು ನೋಡಿ, ಒಂದು ಪ್ರಾಡಕ್ಟನ್ನು ನಾವು ಸೆಲ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ನಾವು ಹೋಲ್ಸೇಲ್ ಪ್ರಾಡಕ್ಟ್ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಇದು ಒಂದು ಕಂಟೈನರ್ ಮುಖಾಂತರ ಆಗಿರ್ಬೋದು, ಅಥವಾ ಒಂದು ಸೆಕ್ಟರ್ನ ಮುಖಾಂತರವಾಗಿ ಬಲ್ಕ್ ಗೂಡ್ಸ್ಗಳನ್ನು ನಾವು ಸೇಲ್ ಮಾಡ್ತೀವಲ್ವ, ಆ ಸಂದರ್ಭದಲ್ಲಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಪ್ಲೈ ಆಗ್ತಾ ಹೋಗುತ್ತೆ. ಅದಕ್ಕೆ ಅವ್ರು ಕೊಟ್ಟಿದ್ದಾರೆ ನೋಡಿ, ಬಲ್ಕ್ ಬೈ ಹೋಲ್ಸೇಲ್ ಬಿಸ್ನೆಸ್ ಟು ಅದರ್ ಬಿಸ್ನೆಸ್ ಅಂತೇಳಿ ಕರಿತೀವಿ. ಸೊ ಇದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತಕ್ಕಂಥದ್ದು ದೊಡ್ಡ ಪ್ರಮಾಣದ ಟ್ರಾನ್ಸಾಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಬಟ್ ನಾಟ್ ಇನ್ ದ ಕೇಸ್ ಆಫ್ CPI. ನೋಡಿ, CPI ಅಂತಕ್ಕಂಥದ್ದು ಜನರಲ್ ಕನ್ಸ್ಯೂಮರ್ ಮಾರ್ಕೆಟಲ್ಲಿ ಒಂದು ಮೈನರ್ ಆಗಿರ್ತಕ್ಕಂಥ ಬದಲಾವಣೆ ಆಯಿತು ಅಂದ್ರೂ ಕೂಡ CPIಲಿ ಹೆಚ್ಚು ಪ್ರಮಾಣದ ವೇರಿ ಆಗ್ತಾ ಹೋಗುತ್ತೆ. ಇದನ್ನು ಪಬ್ಲಿಷ್ ಮಾಡ್ತಕ್ಕಂತಹ ಸಂಸ್ಥೆ ಯಾವುದು ಅಂತ ನೋಡ್ಕೊಂಡಾಗ ಆರ್ಥಿಕ ಸಲಹಾ ಸಂಸ್ಥೆ ಅಂತ ಬರೀತೀವಿ. ಸೊ ನೋಡಿ, ಆರ್ಥಿಕ ಸಲಹಾ ಸಂಸ್ಥೆ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತ ನೋಡ್ಕೊಂಡಾಗ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ಕರಿತೀವಿ. ಕನ್ನಡದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದುವರೆದಂತೆ ಇಲ್ಲಿ ಇನ್ಫ್ಲೇಷನ್ ಇಂಡಿಕೇಟರನ್ನಾಗಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಭಾರತಾದ್ಯಂತವಾಗಿ ಬಳಸಲಾಗುತ್ತೆ. ಇದು ಮುಂದಿನ ಪಾಯಿಂಟ್ ಆಗಿ ಕೂಡ ನಾವು ಕನ್ಸಿಡರ್ ಮಾಡ್ಬೋದಾಗತ್ತೆ. ನಂತರದಲ್ಲಿ ಮೇಜರ್ ಕ್ರಿಟಿಸಿಸಮ್ ಫಾರ್ ದಿಸ್ ಇಂಡೆಕ್ಸ್, ಅಂದರೆ ಈ ಒಂದು ಇಂಡೆಕ್ಸಿಗೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ವಿಮರ್ಶೆ ಅಥವಾ ಕ್ರಿಟಿಸಿಸಮ್ ಏನು ಅಂತ ನೋಡ್ಕೊಂಡಾಗ, ಇದು ಜನರಲ್ ಪಬ್ಲಿಕ್ಕಲ್ಲಿ ಏನು ವೇರಿ ಆಗ್ತಾ ಹೋಗುತ್ತಲ್ಲ ಅದನ್ನು ಇದು ಕಂಟೈನ್ ಮಾಡೋದಿಲ್ಲ, ಅದನ್ನು ಇದು ಬಳಸೋದಿಲ್ಲ. ಅರ್ಥ ಆಗ್ತಿದೆಯಾ? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಲ್ಲಿ ಜನರಲ್ ಪಬ್ಲಿಕ್ಕಲ್ಲಿ ಏನೋ ಬೈ ಮಾಡ್ತಾರಲ್ವ, ಅಥವಾ ಜನರಲ್ ಪಬ್ಲಿಕ್ಕಲ್ಲಿ ಏನೋ ಪ್ರಾಡಕ್ಟ್ಸ್ಗಳು ಏನೋ ಕನ್ಸ್ಯೂಮ್ ಮಾಡ್ತಾವಲ್ಲ, ಅದನ್ನು ಇದು ಕನ್ಸ್ಯೂಮ್ ಮಾಡೋದಿಲ್ಲ ಅಥವಾ ಪ್ಯಾರಾಮೀಟರಲ್ಲೇ ತೆಗೆದುಕೊಳ್ಳೋದಿಲ್ಲ. ನಂತರದಲ್ಲಿ ಆಲ್ ಇಂಡಿಯಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ 2004 ಮತ್ತು 5ರಿಂದ 2011 ಮತ್ತು 12ಕ್ಕೆ 2017ರಲ್ಲಿ ಬದಲಾಯಿಸಲಾಯಿತು. ಅಂದರೆ ಇಲ್ಲಿ ನಾವು ಬೇಸ್ ಇಯರ್ ಯಾವುದು ಅಂತ ನೋಡ್ಕೊಂಡಾಗ WPIಗೆ ಬೇಸ್ ಇಯರ್ ಯಾವುದು ಅಂತ ನೋಡ್ಕೊಂಡಾಗ 2011 ಮತ್ತು 12 ಇದು ಮೊದಲನೇ ಪಾಯಿಂಟ್. ಇದನ್ನು ಯಾವಾಗ ಬೇಸ್ ಇಯರನ್ನಾಗಿ ಡಿಕ್ಲೇರ್ ಮಾಡಲಾಯಿತು ಅಂತ ನೋಡ್ಕೊಂಡಾಗ 2017ರಲ್ಲಿ, ಇದು ಎರಡನೇ ಪಾಯಿಂಟ್ ಆಗುತ್ತೆ. ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಿಗೆ ನಾವು ತಿಳ್ಕೊಂಡ್ವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಿಗೆ ಪ್ರಮುಖವಾಗಿರ್ತಕ್ಕಂಥ ಬೇಸ್ ಇಯರ್ ಯಾವುದು ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ? ರೈಟ್. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ NSO ಅಂತಕ್ಕಂಥ ಒಂದು ಸಂಸ್ಥೆ ಬರುತ್ತೆ, ಅದನ್ನು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತೇಳಿ ಕರಿತೀವಿ. ಇದರ ಪೂರ್ವದ ಹೆಸರು ಏನಂತ ನೋಡ್ಕೊಂಡಾಗ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅದನ್ನು ಬದಲಾವಣೆ ಮಾಡಿಬಿಟ್ಟು 2019ರಲ್ಲಿ ನಾವು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತೇಳಿ
ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ಇದು ಏನು ಮಾಡುತ್ತೆ, ಪ್ರೈಸ್ ಚೇಂಜಸ್ಗಳನ್ನು, ಜನರಲ್ ಮಾರ್ಕೆಟಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು, ಬೆಲೆಯ ಬದಲಾವಣೆಯನ್ನು ರೀಟೇಲ್ ಬಯರ್ನ ಮುಖಾಂತರವಾಗಿ ಏನು ಮಾಡ್ತಾ ಹೋಗುತ್ತೆ, ರಿಲೀಸ್ ಮಾಡ್ತಾ ಹೋಗುತ್ತೆ NSO. ಮುಂದುವರೆದಂತೆ CPI ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದೇನು ನೋಡಿ, ಪ್ರೈಸ್ ಆಫ್ ದ ಕಮ್ಯಾಡಿಟೀಸ್ ಅಂದರೆ ಸರಕು ಮತ್ತು ಸೇವೆಗಳಲ್ಲಿ ಬೆಲೆಗಳೇನು ಹೆಚ್ಚಾಗ್ತಾ ಹೋಗ್ತವಲ್ವ ಅವುಗಳನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಆ ಸರಕು ಮತ್ತು ಸೇವೆಗಳು ಯಾವುದು ಅಂತ ನೋಡ್ಕೊಂಡಾಗ ಆಹಾರ ಆಗಿರ್ಬೋದು, ವೈದ್ಯಕೀಯ ಸೇವೆ, ಶಿಕ್ಷಣ, ಎಲೆಕ್ಟ್ರಾನಿಕ್ಸ್ಗಳು ಮತ್ತು ಇತರೆ ಭಾರತೀಯ ಕನ್ಸ್ಯೂಮರ್ಸ್ಗಳು ಅಥವಾ ಗ್ರಾಹಕರು ಬಳಸ್ತಕ್ಕಂಥ ಗೂಡ್ಸ್ಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಇದು ಕ್ಯಾಲ್ಕುಲೇಷನನ್ನು ಮಾಡುತ್ತೆ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ CPI ಸಬ್ ಗ್ರೂಪ್ಸ್ಗಳಾಗಿ ಅಂದರೆ ಫುಡ್ಡು, ಬಿವ್ರೇಜಸ್ಗಳು, ಫ್ಯೂಯಲು, ಲೈಟು, ಹೌಸಿಂಗು, ಕ್ಲೋತಿಂಗು ಜೊತೆಗೆ ಬೆಡ್ಡಿಂಗ್ ಆ್ಯಂಡ್ ಫುಟ್ವೇರ್ ಇವೆಲ್ಲದಕ್ಕೂ ಕೂಡ ಸಬ್ ಗ್ರೂಪ್ಸ್ಗಳಾಗಿ ತನ್ನ ಅಧಿಕೃತವಾಗಿರ್ತಕ್ಕಂತಹ ಇಂಡೆಕ್ಸನ್ನು ತಯಾರು ಮಾಡುತ್ತೆ CPI. ಇಷ್ಟು CPI ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಮುಂದುವರೆದಂತೆ CPI ಅಂದ ತಕ್ಷಣ ನಿಮಗೆ ಕೆಲವೊಂದು ಟೈಪ್ಸ್ಗಳು ಬರ್ತಾ ಹೋಗ್ತವೆ, ವಿಧಗಳು ಬರ್ತಾ ಹೋಗ್ತವೆ. ಅದರಲ್ಲಿ 4 ರೀತಿಯಾಗಿರ್ತಕ್ಕಂಥ ಟೈಪ್ಸ್ ಇದೆ. ಮೊದಲನೇದು CPI ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂತೇಳಿದೆ, ಸರಿ ಇದೆ. CPI ಫಾರ್ ಅಗ್ರಿಕಲ್ಚರಲ್ ಲೇಬರ್ಸ್ ಅಂತೇಳಿದೆ, ಸರಿ ಇದೆ. CPI ಫಾರ್ ರೂರಲ್ ಲೇಬರ್ಸ್ ಅಂತೇಳಿದೆ, ಸರಿ ಇದೆ. CPI ಫಾರ್ ರೂರಲ್, ಅರ್ಬನ್ ಆ್ಯಂಡ್ ಕಂಬೈನ್ಡ್ ಅಂತೇಳಿದೆ. 4 ರೀತಿಯಾಗಿರ್ತಕ್ಕಂಥ CPI, ಕನ್ನಡದಲ್ಲಿ ಇದನ್ನು ಗ್ರಾಹಕ ಬೆಲೆ ಸೂಚ್ಯಂಕ ಅಂತೇಳಿ ಕರಿತೇವೆ. ಸೊ ಮೊದಲನೇ 3 ರೀತಿಯಾಗಿರ್ತಕ್ಕಂತಹ ಒಂದು ಇಂಡೆಕ್ಸ್ ಇದೆಯಲ್ಲ, ಇದನ್ನು ಕಾರ್ಮಿಕ ಬ್ಯೂರೋ ಅಥವಾ ಕಾರ್ಮಿಕ ಕೇಂದ್ರ ಅಂತಕ್ಕಂಥ ಒಂದು ಸಂಸ್ಥೆ ಇದೆಯಲ್ಲ ಅದು ಇಂಟ್ರೊಡ್ಯೂಸ್ ಮಾಡುತ್ತೆ, ಅಥವಾ ಕಾರ್ಮಿಕ ಬ್ಯೂರೋ ಅಂತಲೂ ಕೂಡ ತಾವು ನೆನ್ಪಿಟ್ಕೊಳ್ಬೋದಾಗತ್ತೆ. ನಂತರದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂತಹ ಮಿನಿಸ್ಟ್ರಿನೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಂತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಮಿನಿಸ್ಟ್ರಿ ಇದೆ, ಅದನ್ನು ಡೆವಲಪ್ಮೆಂಟ್ ಮಾಡುತ್ತೆ ಅಂದರೆ ಇಂಟ್ರೊಡ್ಯೂಸ್ ಮಾಡುತ್ತೆ. ಫಸ್ಟು 3 ರೀತಿಯಾಗಿರ್ತಕ್ಕಂಥ CPIಯನ್ನು. ಕೊನೆ ಭಾಗದಲ್ಲಿದೆ ನೋಡಿ, ರೂರಲ್ ಆ್ಯಂಡ್ ಅರ್ಬನ್ ಕಂಬೈನ್ಡ್ ಅಂದರೆ ಗ್ರಾಮೀಣ ಮತ್ತು ನಗರ ಪ್ರದೇಶದ CPI ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ NSO. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. 2023ರ ಪ್ರಿಲಿಮ್ಸ್ ಅಂದರೆ UPSCಯ ಪ್ರಿಲಿಮ್ಸಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. NSOವನ್ನು 4ನೇ ರೀತಿಯಾಗಿರ್ತಕ್ಕಂಥ CPI ಏನು ಮಾಡುತ್ತೆ, NSO ಇಂಟ್ರೊಡ್ಯೂಸ್ ಮಾಡುತ್ತೆ. ಬಟ್ ಈ NSO ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಕರಿತೇವೆ, ರೈಟ್? ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ಅಗೇನ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಕೊಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಬೇಸ್ ಇಯರ್ ನಾನೇ ಕೊಟ್ಟಿದ್ದೇನೆ. 2012 ಏನಿದೆಯಲ್ಲ ಇದನ್ನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಿನ ಒಂದು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೇವೆ. ಇತ್ತೀಚೆಗೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇದೆಯಲ್ಲ ಹೊಸದಾಗಿರ್ತಕ್ಕಂಥ ಸೀರೀಸನ್ನು ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೊಸದಾದ ಸೀರೀಸನ್ನು ಜಾರಿ ಮಾಡಿದೆ ಇಂಡಸ್ಟ್ರಿಯಲ್ ವರ್ಕರ್ಸ್ಗಳಿಗೆ. ಸೊ ಇದಕ್ಕೆ ಬೇಸ್ ಇಯರ್ ಎಷ್ಟು ಅಂತ ನೋಡ್ಕೊಂಡಾಗ 2016 ನೆನ್ಪಿಟ್ಕೊಳ್ಬೇಕು. ಇಂಡಸ್ಟ್ರಿಯಲ್ ವರ್ಕರ್ಸ್ಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದರೆ ಕಾರ್ಮಿಕರು, ಕೈಗಾರಿಕಾ ಕಾರ್ಮಿಕರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮಾನಿಟರಿ ಪಾಲಿಸಿ ಕಮಿಟಿ ಯೂಸಸ್ CPI ಡೇಟಾ ಟು ಕಂಟ್ರೋಲ್ ಇನ್ಫ್ಲೇಷನ್. ನೋಡಿ, ಮಾನಿಟರಿ ಪಾಲಿಸಿ ಕಮಿಟಿ ಅಂತಕ್ಕಂಥದ್ದನ್ನು 2016ರಲ್ಲಿ RBI ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಯಿತು. ಇದು ಮೊದಲನೇ ಪಾಯಿಂಟು. ನೋಡಿ, ಈ ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆಯಲ್ಲ CPI ಡೇಟಾವನ್ನು ಬಳಸ್ಕೊಳ್ಳುತ್ತೆ. ಏನಕ್ಕೆ ಬಳಸ್ಕೊಳ್ಳುತ್ತೆ ಅಂದರೆ ಇನ್ಫ್ಲೇಷನನ್ನು ಟಾರ್ಗೆಟ್ ಮಾಡಿಬಿಟ್ಟು ಇನ್ಫ್ಲೇಷನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಅಥವಾ ಪದೇ ಪದೇ ಅದನ್ನು ಗೈಡ್ ಮಾಡೋದಕ್ಕೆ CPI ಡೇಟಾವನ್ನು ಬಳಸ್ಕೊಳ್ಳುತ್ತೆ. ಓಕೆ, ಈ ತಿಂಗಳಲ್ಲಿ ಅಥವಾ ಈ ಟ್ರೈಮಿನಿಸ್ಟರಲ್ಲಿ ಇಷ್ಟು ಪ್ರಮಾಣದಲ್ಲಿ ಇನ್ಫ್ಲೇಷನ್ ಆಗಿದೆ, ಇದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಥವಾ ಇನ್ಕ್ರೀಸ್ ಮಾಡಬೇಕು ಅಥವಾ ನಿಯಂತ್ರಣವನ್ನು ಮಾಡಬೇಕು ಅನ್ನೋ ನಿರ್ಧಾರವನ್ನು MPC ತೆಗೆದುಕೊಳ್ಳುತ್ತೆ. MPC ತುಂಬಾ ಇಂಪಾರ್ಟೆಂಟು. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ? RBI ಗವರ್ನರ್ ಆಗಿರ್ತಾರೆ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಇದರಲ್ಲಿ ಸದಸ್ಯರು ಕೂಡ ಇರ್ತಾರೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಏಪ್ರಿಲ್ 2014ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಿದೆ, CPIಯನ್ನು ಇನ್ಫ್ಲೇಷನನ್ನು ಟಾರ್ಗೆಟ್ ಮಾಡೋದಕ್ಕೆ, ಇನ್ಫ್ಲೇಷನನ್ನು ಅಳಿಯೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಟೂಲ್ ಆಗಿ ಬಳಸ್ತಾ ಇದೆ ಅಥವಾ ಮುಖ್ಯವಾಗಿರ್ತಕ್ಕಂಥ ಕ್ರಮವಾಗಿ ಬಳಸ್ತಾ ಇದೆ. ಇನ್ನೊಂದು ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿ, 2014ರಿಂದ RBI ಏನು ಮಾಡ್ತಾಯಿದೆ ಅಂದರೆ 2014ರಿಂದ RBI ಏನು ಮಾಡ್ತಿದೆ ಅಂದರೆ CPIಯನ್ನು ಇನ್ಫ್ಲೇಷನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಅಂದರೆ ಹಣದುಬ್ಬರವನ್ನು ಕಂಡುಹಿಡಿಯೋದಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕೀ ಆಗಿ ಬಳಸ್ತಾ ಇದೆ.
ನೋಡಿ, ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ. ಕ್ರಿಯೇಟಿವ್ IAS ಅಕಾಡೆಮಿ ವತಿಯಿಂದ ಒಂದು ಕರೆಂಟ್ ಅಫೇರ್ಸ್ ವಿಭಾಗದ ಒಂದು ಕಾಪಿಯನ್ನು ರಿಲೀಸ್ ಮಾಡಿದ್ದೇವೆ. ಸೊ ಈ ಕಾಪಿ ಬೇಕಾದಂತಹ ಸಂದರ್ಭದಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಈ ಕರೆಂಟ್ ಅಫೇರ್ಸ್ ಸೆಕ್ಷನಲ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ ಸೆಕ್ಷನಲ್ಲಿ ಎನ್ವಿರಾನ್ಮೆಂಟ್, ಪಾಲಿಟಿ, ಎಕಾನಾಮಿಕ್, ಜಿಯೋಗ್ರಫಿ, ಕರ್ನಾಟಕ ಕರೆಂಟ್ ಅಫೇರ್ಸ್, ಸ್ಪೋರ್ಟ್ಸ್ ವಿಭಾಗ, ಮಿಸಲೇನಿಯಸ್ ಮತ್ತು ಸ್ಕೀಮ್ಸು, ಸೈನ್ಸ್ ಆ್ಯಂಡ್ ಟೆಕ್, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು, ಕ್ರಿಯೇಟಿವ್ ಕ್ರಿಪ್ಸ್ ಆಗಿರ್ಬೋದು, ಅವಾರ್ಡ್ಸು, ಪರ್ಸನ್ಸ್ ಇನ್ ನ್ಯೂಸು, ಎಲ್ಲ ರೀತಿಯಾಗಿರ್ತಕ್ಕಂತಹ ಮಾಹಿತಿಯನ್ನು ಕವರ್ ಮಾಡಲಾಗಿದೆ. ಸೊ ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ಗಳನ್ನು ಕೂಡ ಕೊಡಲಾಗಿತ್ತು. 70th ನ್ಯಾಷನಲ್ ಫಿಲಮ್ ಅವಾರ್ಡ್ಸನ್ನು ಕೂಡ ಕೊಡಲಾಗಿತ್ತು, ಅದನ್ನು ಕೂಡ ಕವರ್ ಮಾಡಿದ್ದೇವೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಕರೆಂಟ್ ಅಫೇರ್ಸ್ ವಿಭಾಗದಿಂದ, ಕ್ರಿಯೇಟಿವ್ IAS ಅಕಾಡೆಮಿ ಕರೆಂಟ್ ಅಫೇರ್ಸ್ ವಿಭಾಗದಿಂದ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಆದುದರಿಂದ ಈ ಒಂದು ಮ್ಯಾಗ್ಝಿನ್ ಬೇಕಾದಂತಹ ಸಂದರ್ಭದಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಮುಂದಿನ ವಿಭಾಗವನ್ನು ನೋಡ್ಕೊಳ್ಳೋಣ. ವಿಂಡ್ ಫಾಲ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ನೋಡಿ, ಇದು ತುಂಬ ಸುದ್ದಿಲಿದ್ದು, ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ. ಎಕನಾಮಿಕ್ ಸರ್ವೇಲೂ ಕೂಡ ವಿಂಡ್ ಫಾಲ್ ಟ್ಯಾಕ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇತ್ತೀಚೆಗೆ ವಿಂಡ್ ಫಾಲ್ ಟ್ಯಾಕ್ಸನ್ನು ಸ್ಕ್ರ್ಯಾಪ್ ಮಾಡಿದೆ. ಯಾವುದಕ್ಕೆ ಸ್ಕ್ರ್ಯಾಪ್ ಮಾಡಿದೆ ಅಂದರೆ, ಡೊಮೆಸ್ಟಿಕಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಕ್ರೂಡ್ ಆಯಿಲ್, ಅಂದರೆ ಕಚ್ಚಾ ತೈಲವನ್ನು ದೇಶೀಯವಾಗಿ ತಯಾರು ಮಾಡ್ತೀವಲ್ವ, ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಟ್ಯಾಕ್ಸ್, ಅಂದರೆ ಆ ರೀತಿಯಾಗಿರ್ತಕ್ಕಂಥ ಕಚ್ಚಾ ತೈಲದ ಮೇಲಿನ ವಿಂಡ್ ಫಾಲ್ ಟ್ಯಾಕ್ಸನ್ನು ಏನು ಮಾಡಿದೆ, ಸ್ಕ್ರ್ಯಾಪ್ ಮಾಡಿದೆ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಕ್ರೂಡ್ ಆಯಿಲ್ಗಳಿಗೆ ಏನು ದೇಶೀಯವಾಗಿ ನಾವು ವಿಂಡ್ ಫಾಲ್ ಟ್ಯಾಕ್ಸನ್ನು ಏನು ಇಂಪೋಸ್ ಮಾಡ್ತಾ ಇದ್ದೀವಲ್ವ, ಅದು 2024 ಸೆಪ್ಟೆಂಬರ್ 18ರಿಂದ ವರ್ಕ್ ಆಗಲ್ಲ. ಇದು ಸೆಕೆಂಡ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಸೊ ಇದರ ಹೈಲೈಟ್ಸ್ಗಳನ್ನು ಒಂದು ಬಾರಿ ನೋಡ್ಕೊಳ್ತಾ ಹೋಗೋಣ. ನೋಡಿ, ವಿಂಡ್ ಫಾಲ್ ಟ್ಯಾಕ್ಸ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಅದರ ಮೀನಿಂಗ್ ಏನು ಅಂತ ಹೇಳ್ತೀನಿ ಅಂತ ಹೇಳ್ಕೊಳ್ಳಿ. ಈಗ ನೋಡಿ, ಕ್ರೂಡ್ ಪೆಟ್ರೋಲಿಯಂ ಏನಿದೆಯಲ್ಲ, ಇದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬ ಅಗತ್ಯವಾಗಿರ್ತಕ್ಕಂಥ ಒಂದು ಸರಕು ಅಂತಲೂ ಕೂಡ ಹೇಳ್ಬೋದಾಗತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆದಂತಹ ಸಂದರ್ಭದಲ್ಲಿ, ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಪೆಟ್ರೋಲಿಯಂ ಪ್ಯೂರಿಫಿಕೇಷನ್ ಕಂಪನೀಸ್ಗಳಿದೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಆಯಿಲ್ ಆಗಿರ್ಬೋದು ಅಥವಾ ಇತರೆ ಕಂಪನಿಗಳಾಗಿರ್ಬೋದು. ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂತಹ ಪ್ರೈಸ್ ವ್ಯಾಲ್ಯೂವನ್ನು ಬಳಸ್ಕೊಳ್ತವೆ, ಒಂದು ಟೂಲ್ ಆಗಿ ಬಳಸ್ಕೊಂಡ್ಬಿಟ್ಟು ದೇಶೀಯವಾಗಿರ್ತಕ್ಕಂತಹ ಬೆಲೆಯನ್ನು ಏನು ಮಾಡ್ತವೆ, ಇನ್ಕ್ರೀಸ್ ಮಾಡ್ತವೆ. ಅಥವಾ ದೇಶೀಯವಾಗಿರ್ತಕ್ಕಂತಹ SSSಗಳನ್ನು ಅಥವಾ ಅದ್ರ ಮೇಲೆ ಇರ್ತಕ್ಕಂತಹ ಬೆಲೆಯನ್ನು ಇನ್ಕ್ರೀಸ್ ಮಾಡಿ ಶಾರ್ಟ್ ಪೀರಿಯಡಲ್ಲಿ ಹೆಚ್ಚು ರೀತಿಯಾಗಿರ್ತಕ್ಕಂಥ ಹಣವನ್ನು ಪಡ್ಕೊಳ್ತವೆ. ಇದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಿತ್ತು ಅಂದರೆ, ವಿಂಡ್ ಫಾಲ್ ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡಿತ್ತು. ಅಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸಡನ್ನಾಗಿ ಯಾವುದೇ ಒಂದು ಪ್ರಾಡಕ್ಟ್ ಇನ್ಕ್ರೀಸ್ ಆದಂತಹ ಸಂದರ್ಭದಲ್ಲಿ ಅದನ್ನು ದೇಶೀಯವಾಗಿ ಯಾವುದೇ ರೀತಿಯಾಗಿ ಬಳಸ್ಕೊಳ್ಳದೆ, ಅಂದರೆ ದೇಶೀಯ ಕಂಪ್ನಿಗಳು ಯಾವುದೇ ರೀತಿಯಾಗಿ ಬಳಸ್ಕೊಳ್ಳದೆ ಸರ್ಕಾರ ಏನು ಮಾಡುತ್ತೆ, ಅದ್ರ ಮೇಲೆ ಟ್ಯಾಕ್ಸನ್ನು ಫೈಲ್ ಮಾಡುತ್ತಲ್ಲ, ಇದನ್ನು ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಬೇಸಿಕ್ ಆಗಿರ್ತಕ್ಕಂಥದ್ದು. ಸೊ ಮುಂದುವರೆದಂತೆ ಡೊಮೆಸ್ಟಿಕಲಿ ಪ್ರೊಡ್ಯೂಸ್ಡ್ ಆಗಿರ್ತಕ್ಕಂಥ ಕ್ರೂಡ್ ಆಯಿಲ್ಸ್ಗಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಂಡ್ ಫಾಲ್ ಟ್ಯಾಕ್ಸ್ ಇಲ್ಲ. ಇದು ಅಫಿಷಿಯಲ್ ಆಗಿರ್ತಕ್ಕಂಥ ಮಾಹಿತಿ. ವಾಟ್ ಈಸ್ ವಿಂಡ್ ಫಾಲ್ ಟ್ಯಾಕ್ಸ್? ಇದನ್ನು ಸರ್ಕಾರ ಇಂಟ್ರೊಡ್ಯೂಸ್ ಮಾಡುತ್ತೆ ಕೆಲವೊಂದು ಇಂಡಸ್ಟ್ರೀಸ್ಗಳ ಮೇಲೆ. ಯಾವಾಗ ಎಕನಾಮಿಕ್ ಕಂಡೀಷನ್ಸ್ಗಳು ತುಂಬ ಕೆಳಮಟ್ಟದಲ್ಲಿ ಹೋದಾಗ, ಜೊತೆಗೆ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಪ್ರಾಫಿಟನ್ನು ಆ ಕಂಪ್ನಿ ಪಡ್ಕೊಳ್ತಾ ಇದೆ ಅಂತ ಅಂದ್ಕೊಳ್ಳಿ, ಆ ಸಂದರ್ಭದಲ್ಲಿ ಸರ್ಕಾರ ನಿಯೋಜಿತವಾಗಿ ಟ್ಯಾಕ್ಸನ್ನು ಇಂಪೋಸ್ ಮಾಡುತ್ತೆ. ಇದನ್ನು ವಿಂಡ್ ಫಾಲ್ ಟ್ಯಾಕ್ಸ್ ಅಂತೇಳಿ ಕರಿತೇವೆ. ವಿಂಡ್ ಫಾಲ್ ಟ್ಯಾಕ್ಸ್ನ ಟರ್ಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅನ್ಎಕ್ಸ್ಪೆಕ್ಟೆಡ್ ರೈಸ್ ಇನ್ ಪ್ರಾಫಿಟ್ಸ್, ಅಂದರೆ ಸಡನ್ ಆಗಿ ಒಂದು ಪ್ರಾಫಿಟ್ ಹೋಗ್ತಾ ಇದೆ ಅಂದ್ಕೊಳ್ಳಿ, ಇದರಿಂದ ದೊಡ್ಡ ಪ್ರಮಾಣದ ಪ್ರಾಫಿಟ್ ಹೋಗ್ತಾ ಇದೆಯಲ್ಲ, ಇದನ್ನು ವಿಂಡ್ ಫಾಲ್ ಅಂತೇಳಿ ಕರಿತೇವೆ. ದೊಡ್ಡ ಪ್ರಮಾಣದ ಪ್ರಾಫಿಟನ್ನು ಪಡಿತಾ ಇದೆಯಲ್ಲ, ಇದನ್ನು ವಿಂಡ್ ಫಾಲ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಮುಂದುವರೆದಂತೆ ನೋಡಿ, ಈ ವಿಂಡ್ ಫಾಲ್ ಮೇಲೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂತಹ ಟ್ಯಾಕ್ಸ್ ಇದೆಯಲ್ಲ, ಇದೊಂದು ಗೇನ್ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ಬೋದು. ಫೈನಲ್ ಆಗಿ ಅದನ್ನು ವಿಂಡ್ ಫಾಲ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಇದರ ಉದ್ದೇಶನ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಏನು ಹೇಳ್ತಾರೆ ಅಂದರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂತಹ ಗೇನ್ಸನ್ನು ರೀಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು, ಅಂದರೆ ಪುನರ್ ವಿತರಣೆಯನ್ನು ಮಾಡ್ತಕ್ಕಂಥದ್ದು. ಯಾವಾಗ ಹೆಚ್ಚು ಪ್ರೈಸ್ ಇದ್ದಂತಹ ಸಂದರ್ಭದಲ್ಲಿ ಸೇಲ್ ಮಾಡಿಬಿಟ್ಟು ಅದರಿಂದ ಬೆನಿಫಿಟನ್ನು ಪಡ್ಕೊಂಡಿರುತ್ತಲ್ಲ ಕಂಪನಿ, ಅದ್ರ ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಗೇನ್ಸನ್ನು ಇಂಟ್ರೊಡ್ಯೂಸ್ ಮಾಡಿ ಪ್ರೊಡ್ಯೂಸರ್ಸ್ಗಳಿಗೆ ಕನ್ಸ್ಯೂಮರ್ಸ್ಗಳ ಮೇಲಾದಂತಹ, ಅಂದರೆ ಕನ್ಸ್ಯೂಮರ್ಸ್ಗಳಿಗೆ ಆದಂತಹ ಒಂದು ಎಕ್ಸ್ಪೆನ್ಸಸ್ಸನ್ನು ತುಂಬಿಕೊಳ್ಳೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಉದ್ದೇಶವನ್ನು ಮಾಡಿಕೊಳ್ಳಲಾಗಿದೆ ವಿಂಡ್ ಫಾಲ್ ಟ್ಯಾಕ್ಸ್. ನಂತರದಲ್ಲಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ಗಳಿದ್ದಾವೆ, ಅಂದರೆ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳೇನಿದ್ದಾವಲ್ಲ ಅವುಗಳನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ, ಅವುಗಳಿಗೆ ನಿಧಿಯನ್ನು ಕೊಡೋದಕ್ಕೆ. ನೋಡಿ, ಫಂಡ್ ಅಂದರೆ ಏನಂತ ಕರಿತೀವಿ ಕನ್ನಡದಲ್ಲಿ, ನಿಧಿ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಸೊ ಈ ರೆವಿನ್ಯೂ ಸ್ಟ್ರೀಮ್ ಅಂದರೆ ಸಪ್ಲಿಮೆಂಟ್ ಆಗಿರ್ತಕ್ಕಂಥ ರೆವಿನ್ಯೂ ಸ್ಟ್ರೀಮ್ ಗೌರ್ಮೆಂಟ್ಗೆ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಒಂದು ರೇಂಜಿಗೆ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ಗೌರ್ಮೆಂಟಿಗೆ ಒಂದು ರೆವಿನ್ಯೂ. ಸೊ ವಿಂಡ್ ಫಾಲ್ ಟ್ಯಾಕ್ಸ್ ಹಾಕೋದ್ರಿಂದ ಇದೊಂದು ಸಪ್ಲಿಮೆಂಟ್ ರೀತಿಯಲ್ಲಿ ಏನು ಮಾಡ್ತಾ ಹೋಗುತ್ತೆ, ಗೌರ್ಮೆಂಟಿಗೆ ರೆವಿನ್ಯೂ ಬರ್ತಾ ಹೋಗುತ್ತೆ. ಸೆಕೆಂಡ್ ಪಾಯಿಂಟ್.
ನಂತರದಲ್ಲಿ ಭಾರತ ಈ ವಿಂಡ್ಫಾಲ್ ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅಂತ ನೋಡ್ಕೊಂಡಾಗ, ಯಾವಾಗ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ನೋಡ್ಕೊಂಡಾಗ 1 ಜುಲೈ 2022. ಸೊ ಇದು ಜಾರಿಗೆ ಬಂದದ್ದು 1 ಸೆಪ್ಟೆಂಬರ್ 2022. ನೋಡಿ, ಮಿಷನ್ ಯಶಸ್ಸು ಅನ್ನುವಂಥ ಯೋಜನೆ ಅಡಿಯಲ್ಲಿ KPSC 2024 ಪ್ರಿಲಿಮ್ಸ್ ಬ್ಯಾಚಸ್ಗಳನ್ನು ಇದೇ ತಿಂಗಳ ಸೆಪ್ಟೆಂಬರ್ 22 ನಾವು ಆರಂಭ ಮಾಡಲಿದ್ದೇವೆ. ಸೊ ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಸೊ ದಟ್ ಯು ಕ್ಯಾನ್ ಗೆಟ್ ಮೋರ್ ರಿಲೇಟೆಡ್ ಇನ್ಫಾರ್ಮೇಷನ್. ನಂತರದಲ್ಲಿ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು, ವೀಡಿಯೋಸ್ಗಳನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.